ತಮಿಳುನಾಡು ರಾಜಕೀಯದಲ್ಲಿ ದಳಪತಿ ವಿಜಯ್ ಗೆಲುವು ಸಖತ್ ಕ್ರೇಜ್ ಅನ್ನ ಹುಟ್ಟು ಹಾಕಿದೆ. ದಶಕಗಳ ಇತಿಹಾಸ ಹೊಂದಿರುವಂತಹ ಡಿಎಂಕೆ ಮತ್ತು ಎಐಎಡಿಎಂಕೆ ಅಂತಹ ಪ್ರಬಲ ಪಕ್ಷಗಳನ್ನ ಹಿಂದಿಕ್ಕಿ ಗೆಲುವಿನ ಪತಾಕೆಯನ್ನ ಹಾರಿಸಿದ್ದಾಗಿದೆ. ಈ ರಾಜಕೀಯ ವಿಜಯೋತ್ಸವದ ಸಮಯದಲ್ಲಿ ಈಗ ಎಲ್ಲರ ಗಮನ ಸೆಳೀತಾ ಇರುವಂತಹ ಮತ್ತೊಂದು ಹೆಸರು ತ್ರಿಷಾ. ಎಸ್, ವಿಜಯ್ ಅವರ ಯಶಸ್ಸಿನ ಬೆನ್ನಲ್ಲೇ ಈಗ ನಾಯಕಿ ತ್ರಿಷಾ ಸ್ವತಃ ಅವರ ಮನೆಗೆ ಭೇಟಿಯನ್ನ ನೀಡಿ ಅಭಿನಂದಿಸಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಲ್ಚಲನ್ನು ಎಬ್ಬಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದು ಕೇವಲ ಅಭಿನಂದನೆಗಳಿಗೆ ಸೀಮಿತವಾಗಿಲ್ಲ, ಇದರ ಹಿಂದೆ ದೊಡ್ಡ ರಾಜಕೀಯ ಸಮೀಕರಣ ಇದೆ ಎಂಬ ಮಾತುಗಳು ಸದ್ಯ ಕೇಳಿ ಬರ್ತಾ ಇವೆ. ಅತ್ಯಂತ ಕುತೂಹಲಕಾರಿ ಸುದ್ದಿ ಅಂದ್ರೆ ಈಗ ತ್ರಿಷಾ ಅವರು ಶೀಘ್ರದಲ್ಲೇ ರಾಜಕೀಯ ಪ್ರವೇಶಿಸಲಿದ್ದಾರೆ. ವಿಜಯ್ ಸಂಪುಟದಲ್ಲಿ ಅವರಿಗೆ ಪ್ರಮುಖ ಸ್ಥಾನ ಸಿಗಲಿದೆ. ಒಂದು ಹಂತದಲ್ಲಿ ತ್ರಿಷಾ ತಮಿಳುನಾಡಿನ ಉಪಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಊಹಾಪೋಹಗಳು ಕೂಡ ಹೆಚ್ಚಾಗಿವೆ. ವಿಜಯ್ ಅವರು ತಿರುಚಿ ಪೂರ್ವ ಮತ್ತು ಪೆರಂಬೂರು ಎಂಬ 2 ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರು. ಈ ಪೈಕಿ ಈಗ ಒಂದು ಸ್ಥಾನಕ್ಕೆ ವಿಜಯ್ ಅವರು ರಾಜೀನಾಮೆಯನ್ನ ನೀಡಬೇಕಾಗತ್ತೆ. ಟಿವಿಕೆ ಮೂಲಗಳ ಪ್ರಕಾರ ವಿಜಯ್ ಅವರಿಂದ ತೆರವಾದಂತಹ ಸ್ಥಾನದಲ್ಲಿ ತ್ರಿಷಾ ಸ್ಪರ್ಧಿಸುವಂತಹ ನಿರೀಕ್ಷೆ ಇದೆ. ಅಲ್ಲಿ ಗೆದ್ದ ನಂತರ ಅವರಿಗೆ ಸರ್ಕಾರದಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನ ನೀಡಲಾಗುವುದು ಎಂಬ ವದಂತಿ ಇದೆ. ಇನ್ನು ಚುನಾವಣೆಗೂ ಮುಂಚೆಯೇ ಈಗ ವಿಜಯ್ ಮತ್ತು ತ್ರಿಷಾ ಬಗ್ಗೆ ವಿವಿಧ ಸುದ್ದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದ್ವು. ಈಗ ವಿಶೇಷವಾಗಿ ವಿಜಯ್ ತನ್ನ ಪತ್ನಿಗೆ ವಿಚ್ಛೇದನವನ್ನ ನೀಡ್ತಾ ಇದ್ದಾರೆ ಎಂಬ ವದಂತಿಗಳು ಕೂಡ ಬಂದಾಗ ತ್ರಿಷಾ ಅವರ ಹೆಸರು ಜೋರಾಗಿ ಕೇಳಿ ಬಂದಿತ್ತು. ಇಬ್ರು ಕೂಡ ಒಟ್ಟಿಗೆ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದಾಗ ವದಂತಿಗಳು ಇನ್ನಷ್ಟು ಹೆಚ್ಚಾದವು. ಈಗ ವಿಜಯ್ ಅವರ ಗೆಲುವಿನ ನಂತರ ತ್ರಿಷಾ ಸಕ್ರಿಯವಾಗಿ ಕಾಣಿಸಿಕೊಳ್ಳುವುದು ಆ ಸುದ್ದಿಗಳಿಗೆ ಮತ್ತೆ ಬಲವನ್ನ ತುಂಬುತ್ತಾ ಇದೆ. ಆದ್ರೆ ಈಗ ವಿಜಯ್ ಹಾಗೂ ತ್ರಿಷಾ ಈ ವಿಷಯಗಳಿಗೆ ಅಧಿಕೃತವಾಗಿ ಇನ್ನು ಕೂಡ ಪ್ರತಿಕ್ರಿಯಿಸಿಲ್ಲ. ಈಗ ತಮಿಳುನಾಡು ರಾಜಕೀಯದಲ್ಲಿ ನಟಿ ತ್ರಿಷಾ ಈಗ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದಾರೆ. ತಮಿಳುನಾಡಿನ ಸಿನಿಮಾ ತಾರೆಯರು ರಾಜಕೀಯ ಪ್ರವೇಶಿಸುವುದು ಈಗ ಹೊಸದೇನಲ್ಲ. ಈ ಹಿಂದೆ ಕೂಡ MGR ಹಾಗೂ ಜಯಲಲಿತಾ ಅವರಂತಹ ಬೆಳ್ಳಿ ಪರದೆಯಿಂದ ರಾಜಕೀಯವನ್ನ ಆಳ್ತಾ ಇದ್ರು. ಈಗ ವಿಜಯ್ ಅದೇ ಹಾದಿಯಲ್ಲಿದ್ದಾರೆ. ಹಾಗಾದ್ರೆ ತ್ರಿಷಾ ಬೆಂಬಲಕ್ಕೆ ನಿಲ್ತಾರಾ ಅಥವಾ ಇವೆಲ್ಲವೂ ಕೂಡ ಸಾಮಾಜಿಕ ಮಾಧ್ಯಮಗಳು ಸೃಷ್ಟಿಸಿದಂತಹ ವದಂತಿಗಳೇ ಅನ್ನೋದಕ್ಕೆ ಈಗ ಇನ್ನಷ್ಟೇ ಉತ್ತರ ಸಿಗಬೇಕಿದೆ.